ಅದು ಬಡವ್ರಿಗೆ ಒಂದು ಹಸು ಗೊತ್ತಾಗಬೇಕು ಅಂತೇಳಿ ಎಲ್ಲರೂ 31 ಇರ್ತೀವಿ. 1ನೇ ತಾರೀಕಿಂದ 30 ದಿನ 31 ಇರ್ತೀವಿ ನಾವು. ಎಲ್ಲರೂ ಇರಲೇಬೇಕು. ಸಾಹುಕಾರ ಆಗಲಿ ಬಡವರಾಗಲಿ ಒಂದತ್ತಿದ್ದರೆ ಅವ್ನು ಬಡವ ಏನು ಹಸು ಅಂತೇಳಿ ಗೊತ್ತಾಗಬೇಕು, ಅವನು ಏನು ಅಂತೇಳಿ ಗೊತ್ತಾಗಬೇಕು ಅಂತೇಳಿ ನಾವು ಅದು ಒಂದತ್ತು ಭಾಳ ಮಾತನ್ನ ಐತೆ ಇದಕ್ಕೆ. ಅದ್ರ ಬಗ್ಗೆ ಕಣ್ಣು ಯಾವ ಕಡೆ ದೃಷ್ಟಿ ಯಾವುದು ಇದು ನೋಡೋಂಗಿಲ್ಲ. ಆಮೇಲೆ ಯಾವುದು ಕಳ್ತನ ಮಾಡೋಂಗಿಲ್ಲ, ಸುಳ್ಳು ಹೇಳೋಂಗಿಲ್ಲ. ಅದು ಒಂದತ್ತೆ ಅಂತ ಹೇಳ್ತೀವಿ ನಾವು. ಅದು ಭಾಳ ಅದಕ್ಕೆ ಕಾರಣ ಇರೋದು ಏನಂದರೆ ತಪ್ಪು ಮಾಡಬಾರ್ದು. ಅದರಿಂದ ಒಂದತ್ತು ಅಂತ ನಾವು ಹೇಳ್ತೀವಿ. ಅದು ಮಾಡ್ತಾರೆ ಎಲ್ಲರೂ ಸೇರಿ ಒಂದತ್ತು ನಾವು ಇರ್ತೀವಿ. ಎಲ್ಲರೂ ನಮ್ಮ ಮುಸ್ಲಿಮ್ಸ್ ಧರ್ಮದಲ್ಲಿ ಒಂದತ್ತು ಬೆಳಿಗ್ಗೆ 5:30 ಗಂಟೆಗೆ ಊಟ ಮಾಡಿದವರು ಸಾಯಂಕಾಲ 6:45, 7 ಗಂಟೆಗೆ ನಾವು ಊಟ ಮಾಡಬೇಕು. ಯಾವುದೇ ಥರ ಒಂದು ಚೂರು ಬಾಯಾಗೆ ಇಡೋಂಗಿಲ್ಲ, ಏನು ನೀರು ಕುಡಿಯೋಂಗಿಲ್ಲ, ಏನೂ ಕುಡಿಯೋಂಗಿಲ್ಲ. ಒಂದತ್ತು ಇರ್ತೀವಿ. ಈಗ ರಂಜಾನ್ ಹಬ್ಬ ನಡೀತಲ್ಲ, ಇಲ್ಲಿ ಭಾವೈಕ್ಯತೆ ಸಂಕೇತ. ನಿನ್ನೆ ಉಗಾದಿ ಆಯಿತು, ಇವತ್ತು ರಂಜಾನ್ ಆಯಿತು. ಅಂದರೆ ಈಗ ಭಾರತ ದೇಶದಲ್ಲಿ ಆಯಿತು ಅಥವಾ ಪ್ರಪಂಚದಲ್ಲಿ ಆಗ್ತಿರೋದು ವಿದ್ಯಮಾನಗಳು ಹೆಂಗಿದೆ ಅಂದರೆ ಹಿಂದೂ ಮುಸ್ಲಿಂ ಬ್ಯಾಟ್ಗಳು ಜಾಸ್ತಿ ಆಗ್ತವೆ. ಆದರೆ ನಮ್ಮ ಚಿತ್ರದುರ್ಗದಲ್ಲಿ ಆ ಥರ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಕೋರ್ಡಿನೇಷನ್ ಹೆಂಗಿದೆ ಇಲ್ಲಿ? ನೋಡಿ ಸರ್, ನಿನ್ನೆ ಮೊನ್ನೆ ಉಗಾದಿ ಆಗೈತೆ. ಹೌದು, ಭಾಳ ಚೆನ್ನಾಗೈತೆ, ಭಾಳ ಸಂತೋಷ ಆಗೈತೆ ನಮಗೆ. ಆ ಉಗಾದಿ ನಾವು ಅವ್ರ ಹಬ್ಬಕ್ಕೆ ಕರೆದ್ರು. ನಾವೆಲ್ಲ ಸಹಕಾರ ಮಾಡ್ಕೊಂಡು ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾರೆ. ಎರಡೂ ನಾವು ಇಲ್ಲಿ ಕರ್ನಾಟಕದಲ್ಲಿ ಆಮೇಲೆ ಚಿತ್ರದುರ್ಗದಲ್ಲಿ ಭಾಳ ಒಳ್ಳೆಯ ರೀತಿಯಲ್ಲಿ ನಾವು ಇದ್ದೀವಿ. ಏನು ಯಾವುದೇ ಥರ ಇದಿಲ್ಲ. ರಾಜಕೀಯದವರು ಸ್ವಲ್ಪ ರಾಜಕೀಯ ಬಂದಮೇಲೆ ಒಂಚೂರು ಮಾಡ್ತಾರೆ, ಮಿಕ್ಸ್ ಮಾಡ್ತಾರೆ ಅಷ್ಟೇ. ಆಮೇಲೆ ಇದ್ದಿದ್ದು ಮಾಮೂಲಿಯಾಗೆ ನಾವೆಲ್ಲ ಕರೆಕ್ಟ್ ಇದ್ದೀವಿ. ರಾಜಕೀಯದವ್ರು ಬಂದರೆ ಮಾತ್ರ ಅದು ಸ್ವಲ್ಪ ಅಲ್ಲಾಡಿಸ್ತಾರೆ ಅಷ್ಟೇ. ಬೇರೆ ಯಾವುದೂ ಥರ ಇಲ್ಲಿ ಭೇದ ಭಾವನೆ ಇಲ್ಲ. ದುರ್ಗದಾಗ ಮಾತ್ರ ನಮ್ಮ ಇಡೀ ಕರ್ನಾಟಕದಲ್ಲಿ ನಾನು ಹೋಗಿದ್ದೀನಿ. ಕರ್ನಾಟಕದಲ್ಲಿ ಅಲ್ಲಿ ಮೂಲೆಯಲ್ಲೂ ಸ್ವಲ್ಪ ಇರ್ಬೋದು. ಆಮೇಲೆ ಬೇರೆ ದಿಲ್ಲಿ, ಬಾಂಬೆ ಅಲ್ಲಿ ಬೇರೆ ಥರ ಐತೆ. ಇಲ್ಲಿ ಕರ್ನಾಟಕದಲ್ಲಿ ಮಾತ್ರ ಆ ಥರ ಹಿಂದೂ ಮುಸಲ್ಮಾನ್ದು ಏನೂ ಯಾವುದೂ ಥರ ಇಲ್ಲ. ಬೇರೆ ಹೊರಗಿನ ಬಂದು ಹೆಚ್ಚು ಕಡಿಮೆ ಆಗ್ತಾ ಹೊರ್ತಾಗೂ ಇಲ್ಲಿ ಕರ್ನಾಟಕದಲ್ಲಿ ಯಾರೂ ಇದು ಮಾಡಲ್ಲ. ಅಂತ ಜಗಳ ಮಾಡೋದಾಗಲಿ ಭೇದ ಭಾವನೆ ಇರಲ್ಲ. ಇಲ್ಲಿ ಚೆನ್ನಾಗಿ ಅಂದ್ಕೊಂಡು ಹೋಗ್ತಾರೆ. ರಂಜಾನ್ ಹಬ್ಬ ಶಾಂತಿಯ ಸಂಕೇತ ಅಂತೀವಿ. ಹಾಂ ಸರ್. ನೀವು ಕರ್ನಾಟಕ ಜನತೆಗೆ ಅಥವಾ ಚಿತ್ರದುರ್ಗ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇದು ಹಿಂದೂ ಮುಸಲ್ಮಾನ್ ಬಾಯಿ ಅಂತ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ, ಎಲ್ಲರೂ ಒಂದೇ ಜಾತಿ. ಹಿಂದೂ ಮುಸಲ್ಮಾನ್ ಯಾವುದೂ ಇಲ್ಲ ಇಲ್ಲಿ, ಎಲ್ಲ ಒಂದೇ ಜಾತಿ. ಅವರು ಮೊಹಮ್ಮದ್ ಪೈಗಂಬರ್ ಅವರು ನಮ್ಮ ಮುಸ್ಲಿಮ್ಸ್ ಮಾತ್ರ ಸೀಮಿತ ಇಲ್ಲ, ಎಲ್ಲ ಜಾತಿಗೆ ಸೀಮಿತ. ಅವ್ರು ಎಲ್ಲರಿಗೂ ಒಂದೇ ಕಣ್ಣಿನ ನೋಡೋದು. ಅವರು ಆ ಥರ ಏನು ಭೇದ ಇಲ್ಲ. ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲರಿಗೂ ಒಂದೇ ಧರ್ಮ, ಒಂದೇ ಇದು ಮಾಡ್ತಾರೆ ಸರ್. ಇವತ್ತು ರಂಜಾನ್ ಲಾಸ್ಟ್ ಇದಲ್ವಾ? ಇವತ್ತು ಏನೇನು ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮಗಳು ಇದೆ ಸರ್? ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ 8 ಗಂಟೆಗೆ ನಮಾಜಿ ಆಯಿತು. ನಮಾಜಿನಾಗೆ ಅಲ್ಲಿ ಎಲ್ಲರಿಗೂ ಹೇಳಿದ್ವಿ, ಈ ಥರ ಇದು ಮೌಲಾನಾ ಇರ್ತಾರೆ. ಮೌಲಾನಾ ಏನು ಹೇಳ್ತಾರೆ, ನೋಡಪ್ಪ, ಹಿಂದೂ ಮುಸಲ್ಮಾನ್ ನಾವು ಕರ್ನಾಟಕದಲ್ಲಿ ಇದ್ದೀವಿ. ನಾವು ಎಲ್ಲಿ ಇದ್ದೀವಿ ಅಲ್ಲೇದು ನಾವು ಹೆಸರು ಹೇಳ್ಬೇಕು. ಬೇರೆ ಊರದು ನಾವು ಹೆಸರು ಹೇಳೋಂಗಿಲ್ಲ. ನಾವೆಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಏನು ಹೇಳಿದ್ದಾರೆ ಹಾಗೇ ಏನು ಮಾಡಿದ್ದಾರೆ, ನಮ್ದು ಏನೈತೆ, ನಾವೆಲ್ಲಿ ಹುಟ್ಟಿರ್ತೀವಿ ಆ ಜಾಗದ್ದು ನಮ್ಮದು ಹೆಸರು ಹೇಳಬೇಕು, ನಮ್ಮ ಕರ್ತವ್ಯ. ಬೇರೆ ಊರದ್ದು ನಮ್ಮ ಸಂಬಂಧ ಇಲ್ಲ. ನಾವು ಬೆಳೆದಿದ್ದೀವಿ, ಇಲ್ಲಿ ಅನ್ನ ತಿಂತಿದ್ದೀವಿ, ಇಲ್ಲೇ ನಾವು ಗೌರವ ಕೊಡಬೇಕು. ಹಿಂದೂ ಮುಸಲ್ಮಾನ್ ತೊಗೊಂಡು ಹೋಗ್ಬೇಕು. ಅಕ್ಕಪಕ್ಕ ಹಿಂದೂ ಇದ್ದರೆ, ಆ ಕಡೆ ಹಿಂದೂ ಇದ್ದರೆ ನಾವು ತೊಗೊಂಡು ಅವ್ರಿಗೆ ಏನು ಬಡವ ಇದ್ದರೆ ಅವ್ನಿಗೇನೈತೆ ಅದು ಅವ್ರಿಗೇನು ಬೇಕು, ಅಕ್ಕಿ ಆಗಲಿ ಏನು ಬೇಕು ಅವ್ರಿಗೆ, ನಾವು ಚೆನ್ನಾಗಿ ತಿಂದು ನಾವು ಹಬ್ಬ ಮಾಡೋದಲ್ಲ. ಅಕ್ಕಪಕ್ಕದವ್ರಿಗೆ ಯಾವ ಜಾತಿನಾಗಲಿ ತೊಗೊಂಡು ಹೋಗ್ಬೇಕು. ಅವ್ರಿಗೆ ವಿಶೇಷ ಅವ್ರಿಗೆ ಗೊತ್ತಾಗಬಾರ್ದು, ಆ ಥರ ನಾವು ಕೊಡಬೇಕು. ಈ ಕೈಯಿಂದ ಕೊಟ್ಟರೆ ಈ ಕೈಗೆ ಗೊತ್ತಾಗಬಾರ್ದು. ದಾನ ಕೊಡ್ತೀವಲ್ಲ, ಈ ಕೈಗೆ ಕೊಟ್ಟರೆ ಆ ಕೈಗೆ ಗೊತ್ತಾಗಬಾರ್ದು. ಆದರೆ ನಾನು ಕೆಲವು ಜನಕ್ಕೆ ರೇಷನ್ನು ಮತ್ತು ಕೊಟ್ಟೆ. ನಾನು ಮಾಧ್ಯಮದವ್ರು ಬಂತು. ಯಾಕೆ ನಾನು ಹೇಳಿದ್ದೇನೆಂದರೆ, ಭಾಳ ಶ್ರೀಮಂತರು ಚಿತ್ರದುರ್ಗದಲ್ಲಿ, ಬಡವ್ರು ಭಾಳ ಇದ್ದಾರೆ. ಬಡವ್ರಿಗೆ ಅರ್ಥ ಆಗಲಿ, ಇವಾಗ ಇವ್ರು ಸಾಹುಕಾರಿಗೆ ಅರ್ಥ ಆಗಲಿ ಅಂತೇಳಿ ನಾನು ಮಾಧ್ಯಮದವ್ರಿಗೆ ಹೇಳಿ ನಾನು ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳೋದು. ಅವ್ರಿಗೂ ಸ್ವಲ್ಪ ಆಗಲಿ, ಅರ್ಥ ಆಗಲಿ, ಕೊಡಲಿ ಅವರು. ನಾನು ಅಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಸರ್, ಏನು ಜಾಸ್ತಿ ಕೋಟಿಗಟ್ಟಲೆ ನಾನೇನು ಕೊಟ್ಟಿಲ್ಲ. ದುಡ್ದಂತ 2% ಕೊಟ್ಟರೆ ನಮ್ಮದೇನು ಇರಲ್ಲ, ನಾವು ಜಾಸ್ತಿ ಆಗ್ತದೆ. ಬಡವ್ರಿಗೆ ಕೊಡಬೇಕು. ಬಡವ್ರಿಗೆ ಕೊಟ್ಟರೆ ಅವರು ಬಡವ್ರು ಇರೋಲ್ಲ,
ಬಡವ್ರಿಗೆ ಕೊಡ್ಬೇಕು ಹಬ್ಬ, ಅವರು ಮಾಡಬೇಕು. ನಾವು ಬರೀ ಮಟನ್ ಬಿರಿಯಾನಿ ಒಳ್ಳೆ ಬಟ್ಟೆ ಹಾಕ್ಕೊಳೋದು ಮಜಾ ಮಾಡೋದಲ್ಲ. ಅವರು ಮನುಷ್ಯತ್ವ, ಅವ್ರಿಗೂ ನಮಗೂ ಮನುಷ್ಯತ್ವ ಐತೆ. ಅವ್ರಿಗೂ ನಾವು ಏನೈತೆ ಸರಿ ಸಮ ನೋಡ್ಕೋಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಅಂದರೆ ಈ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ, ಕರ್ನಾಟಕ ಜನತೆಗೆ. ಏನಪ್ಪ ಅಂದರೆ ಈ ರಂಜಾನ್ ವಿಶೇಷ ಏನಪ್ಪ ಅಂದರೆ, ನಾವು ಚಂದ್ರ ನೋಡಿ ಉಪವಾಸ ಇರ್ತೀವಿ, ಚಂದ್ರ ನೋಡಿ ಹಬ್ಬ ಮಾಡ್ತೀವಿ. 30 ದಿವಸಗಳ ಉಪವಾಸ ಇದ್ದು ನಾವು ಹೋಗಿ ರಂಜಾನ್ ಹಬ್ಬ ಮಾಡೋ ಟೈಮ್ನಾಗೆ ಎಲ್ಲ ಜನಗಳಿಗೂ ಪ್ರಾರ್ಥನೆ ಮಾಡ್ತೀವಿ. ಎಲ್ಲಪ್ಪ ಅಂದರೆ ಹೋಗ್ತೀವಿ, ಒಂದು ವಿಶಾಲವಿರೋ ಜಾಗದಲ್ಲಿ ಹೋಗ್ಬಿಟ್ಟು ಈದ್ಗಾ ಮೈದಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರ ಬಗ್ಗೆ, ಮಳೆ ಬಗ್ಗೆ, ಜನಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಹಿಂದೂ ಮುಸ್ಲಿಮ್ ಎಲ್ಲ ಜನಗಳಿಗೂ ದುವಾ ಮಾಡ್ತೀವಿ. ಈ ರಂಜಾನ್ ಹಬ್ಬದಲ್ಲಿ 30 ದಿವಸ ಉಪವಾಸ ಇದ್ದು ದೇವ್ರಿಗೆ ಬೇಡ್ಕೊಳ್ತೀವಿ ಅಲ್ಲ ಇವ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ದೇಶದಾಗೆ ಮಳೆ ಬೆಳೆ ಆಗಲಿ, ಚೆನ್ನಾಗಾಗಲಿ, ಒಳ್ಳೇದಾಗಲಿ ಅಂಥೇಳಿ ಎಲ್ಲರಿಗೂ ಬೇಡ್ಕೊಳ್ತೀವಿ. ಬೇಡ್ಕೊಂಡ್ಬಿಟ್ಟು ಬಡವ್ರ ಬಗ್ಗರಿಗೆಲ್ಲ ದಾನ ಮಾಡ್ತೀವಿ. ದುಡ್ಡು ಅಂದ್ರೆ 1 ಲಕ್ಷ ರೂಪಾಯಿ ಇದ್ದರೆ ಒಂದು 2,500 ರೂಪಾಯಿ ದಾನ ಮಾಡ್ತೀವಿ. 1 ಕೋಟಿ ರೂಪಾಯಿ ಇದ್ದರೆ ಒಂದು 25 ಲಕ್ಷ ರೂಪಾಯಿ ಅನ್ನೋ ಥರ ದಾನ ಮಾಡ್ತೀವಿ. ದುಡ್ಡು ಇಟ್ಕೊಂಡ್ಬಿಟ್ಟು ಎಲ್ಲರಿಗೂ ಜನಗಳಿಗೆ ದಾನ ಮಾಡ್ತಾ, ಈ ರಂಜಾನ್ ಹಬ್ಬದ ವಿಶೇಷ ಎಲ್ಲ ಜನಗಳಿಗೂ ಬಡವ್ರ ಬಗ್ರಿಗೆ ನೋಡ್ತೀವಿ, ಹುಡ್ಕಾಡ್ತೀವಿ. ಬಡವ್ರ ಬಗ್ರು ಎಲ್ಲದಾರೋ ಅಲ್ಲಿ ಹೋಗ್ಬಿಟ್ಟು ನಮ್ಮ ಕೈಲಿ ಆಗಿದ್ದಷ್ಟು ಸಹಾಯ ಮಾಡಿ ಅವ್ರಿಗೆ ಬಟ್ಟೆ ಕೊಡ್ತೀವಿ, ಅನ್ನ ಕೊಡ್ತೀವಿ, ಏನು ರೇಷನ್ ಕಿಟ್ಗಳು ಕೊಡ್ತೀವಿ. ಇವೆಲ್ಲ ಕೊಡ್ತಾ ರಂಜಾನ್ ಹಬ್ಬ ಆಚರಿಸ್ತೀವಿ ಎಲ್ಲ ಜನಗಳ ಜೊತೆಗೆ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು.